ಭಾಗದಲ್ಲಿ ಮಳೆಯ ಅಬ್ಬರ ಆರ್ಭಟ ವಿಪರೀತವಾಗ್ತಾ ಇದೆ. ಪರಿಣಾಮ ಕೆಲವು ಕಡೆಗಳಲ್ಲಿ ಅನಾಹುತಗಳು ಕೂಡ ಜರುಗ್ತಾ ಇದೆ. ವಿದ್ಯುತ್ ತಂತಿಗೆ ಇಬ್ಬರು ಆಟೋ ಚಾಲಕರು ಬಲಿಯಾಗಿದ್ದಾರೆ. ಮನೆ ಮೇಲೆ ಗುಡ್ಡವೊಂದು ಕುಸಿದಿದೆ. ಇಬ್ಬರು ಮಕ್ಕಳನ್ನ ತಂದೆ ಎಸ್ಕೇಪ್ ಮಾಡಿದ್ದಾರೆ, ರಕ್ಷಿಸಿದ್ದಾರೆ. ಕಾಸರಗೋಡಿನಲ್ಲಿ ಇಡೀ ದೇವಾಲಯ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿದೆ. ಉಡುಪಿಯಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದ್ರ ಪರಿಣಾಮ ಅಲ್ಲಿನ ನಿವಾಸಿಗಳು ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಇದು ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತಹ ಮಳೆಯ ಪರಿಣಾಮ ಜನ ಅನುಭವಿಸ್ತಾ ಇರುವಂತಹ ಕೆಲವೊಂದಷ್ಟು ಸಮಸ್ಯೆಗಳು. ಬಂದ್ರೂ ಕಷ್ಟ, ಬರ್ದಿದ್ರೂ ಕಷ್ಟ ಅನ್ನುವಂತಹ ಚಿತ್ರಣ. ಅದಕ್ಕೆ ಸಂಬಂಧಿಸಿದಂತೆ ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಮುಂಗಾರು ಆರ್ಭಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್. ಮುಂಗಾರು ಆರ್ಭಟ ಜೋರಾಗಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಂಗಳೂರಿನ ರೊಸಾರಿಯೋ ಶಾಲೆ ಬಳಿ ಕಟ್ಟಾಗಿದ್ದ ವಿದ್ಯುತ್ ತಂತಿ ತಗುಲಿ ಇಬ್ಬರು ಆಟೋ ಚಾಲಕರು ದುರ್ಮರಣಕ್ಕೀಡಾಗಿದ್ದಾರೆ. ಮೃತರನ್ನ ರಾಜು ಮತ್ತು ದೇವರಾಜು ಅಂತ ಗುರುತಿಸಲಾಗಿದೆ. ಆಟೋ ಸ್ವಚ್ಛ ಮಾಡ್ತಾ ಇದ್ದಾಗ ಒಬ್ಬರಿಗೆ ವಿದ್ಯುತ್ ತಂತಿ ತಗುಲಿದೆ. ಈ ವೇಳೆ ಮತ್ತೊಬ್ಬರನ್ನ ರಕ್ಷಿಸೋಕೆ ಹೋದಾಗ ಸಾವು ಸಂಭವಿಸಿದೆ. ಮಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ಇವತ್ತು ವಿದ್ಯುತ್ ಶಾಕಿನಿಂದಾಗಿ ಇಬ್ಬರು ಆಟೋ ಚಾಲಕರು ಸಾವನ್ನಪ್ಪಿರುವ ಘಟನೆ ನಡೆದಿರುವಂಥದ್ದು. ನಾವು ಅದೇ ಸ್ಥಳದಲ್ಲಿರುವಂಥದ್ದು. ಇಲ್ಲಿ ಗಮನಿಸುತ್ತಿದ್ರೆ ಈ ಆಟೋ ಏನಿದೆ, ಈ ಆಟೋ ಇದರ ಚಾಲಕರು ಅದನ್ನು ವಾಶ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಅವರು ವಾಸವಾಗಿರುವಂಥದ್ದು ಇದೇ ಒಂದು ರೂಮಲ್ಲಿ. ಇಲ್ಲಿ ಸಾಮಾನ್ಯವಾಗಿ ಆಟೋ ಚಾಲಕರೆಲ್ಲ PGಯಲ್ಲಿ ವಾಸ ಮಾಡುವವರು. ಹಾಗಾಗಿ ಈ ಭಾಗದಲ್ಲಿ ಅವರು ಈ ಒಂದು PG ಒಳಗೆ ವಾಸ ಮಾಡ್ತಾಯಿದ್ರು. ಅವರು ನೇರವಾಗಿ ಬಂದು ಈ ಆಟೋವನ್ನು ವಾಶ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಅಲ್ಲಿ ಗಮನಿಸ್ಬೋದು, ವಾಶಿಗೆ ಅವರು ಇಟ್ಟಿರುವಂಥ ನೀರಿನ ಬಕೆಟು ಕಾಣುತ್ತದೆ. ಇಲ್ಲಿ ಅವರು ವಾಶ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಇದೇ ಪರಿಸರದಲ್ಲಿ ಕೆಳಗೆ ಬಿದ್ದಿರುವಂಥ ಒಂದು ವಿದ್ಯುತ್ ವೈರ್ ಏನಿದೆ, ಇಲ್ಲಿ ಗಮನಿಸೋದಿದ್ರೆ ಈ ವಿದ್ಯುತ್ ವೈರ್ ಏನಿದೆ ಇದು ತುಂಡಾಗಿ ನೆಲಕ್ಕೆ ಬಿದ್ದಿತ್ತು. ಮಳೆಯ ಮತ್ತು ಗಾಳಿಯ ರಭಸಕ್ಕೆ ಇದು ತುಂಡಾಗಿ ಬಿದ್ದಿರುವಂಥ ಸಾಧ್ಯತೆ ಇದೆ. ಜೊತೆಗೆ ಭಾಳಷ್ಟು ಹಳೆಯದಾದಂಥ ಒಂದು ವಿದ್ಯುತ್ ತಂತಿ ಇದನ್ನು ಗಮನಿಸೋದಾದರೆ, ಹಾಗಾಗಿ ಅದೇ ಕಾರಣಕ್ಕೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ವಿದ್ಯುತ್ ತಂತಿ ಕೆಳಗೆ ಬಿದ್ದಿರುವಂಥದ್ದು. ಆದರೆ ಇದನ್ನು ಗಮನಿಸದೆ ಈ ಮನೆಯಿಂದ ಹೊರಗೆ ಬಂದು ಆಟೋವನ್ನು ವಾಶ್ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರ್ಘಟನೆ ನಡೆದಿರುವಂಥದ್ದು. ಪುತ್ತೂರಿನಲ್ಲಿ ಭಾರಿ ಮಳೆಗೆ ಮನೆ ಮೇಲೆ ಕುಸಿದ ಗುಡ್ಡ. ಮಣ್ಣಿನಡಿ ಸಿಲುಕಿದ್ದ ಇಬ್ಬರು ಮಕ್ಕಳನ್ನ ರಕ್ಷಿಸಿದ ತಂದೆ. ಇವತ್ತು ನಸುಕಿನ ಜಾವ ಭಾರಿ ಮಳೆಗೆ ಪುತ್ತೂರಿನ ಬನ್ನೂರು ಸಮೀಪದ ಜೈನಗುರಿಯಲ್ಲಿ ಮನೆ ಮೇಲೆ ಗುಡ್ಡ ಕುಸಿದಿದೆ. ಈ ವೇಳೆ ಮಣ್ಣಿನಡಿ ಸಿಲುಕಿದ್ದ ಇಬ್ಬರು ಮಕ್ಕಳನ್ನ ತಂದೆ ಮಜೀದ್ ರಕ್ಷಣೆ ಮಾಡಿದ್ದಾರೆ. ಮಜೀದ್ ಮತ್ತು ಇಬ್ಬರು ಮಕ್ಕಳನ್ನ ಮಲಗಿದ ಕೊಠಡಿ ಮೇಲೆ ಮಣ್ಣು ಬಿದ್ದ ಪರಿಣಾಮ ಮನೆ ಅರ್ಧ ಭಾಗ ಕುಸಿದು ಬಿದ್ದಿದೆ. ಘಟನಾ ಸ್ಥಳಕ್ಕೆ ನಗರಸಭಾಧಿಕಾರಿಗಳು ಆಗಮಿಸಿ ಮಣ್ಣು ತೆರವು ಮಾಡಿದ್ರು. ಕುಮಾರಧಾರ ಸ್ನಾನಘಟ್ಟ ಮುಳುಗಡೆ. ನದಿಗಿಳಿದಂತೆ ಭಕ್ತಾದಿಗಳಿಗೆ ಸೂಚನೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಿಂದ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ, ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣ ಮುಳುಗಡೆಯಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನದಿ ದಡದಲ್ಲಿ ತೀರ್ಥ ಸ್ನಾನ ಮಾಡಲು ಬರೋ ಭಕ್ತಾದಿಗಳಿಗೆ ನದಿಗಿಳಿಯದಂತೆ ದೇವಳದ ಭದ್ರತಾ ಸಿಬ್ಬಂದಿ ಹೋಮ್ ಗಾರ್ಡ್ಸ್ ಸೂಚನೆ ನೀಡುತ್ತಿದ್ದಾರೆ. ಕುಮಾರಧಾರ ಉಪನದಿ ದರ್ಪಣ ತೀರ್ಥವೂ ಮೈತುಂಬಿ ಹರಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲ್ನರವರು ಇವತ್ತು ಶಾಲೆಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಂಗನವಾಡಿಯಿಂದ 10ನೇ ತರಗತಿವರೆಗೆ ಇವತ್ತು ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದಲೂ ಸಾಕಷ್ಟು ಮಳೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಕಾಸರಗೋಡಿನ ಸಿದ್ಧಿವಿನಾಯಕ ದೇವಸ್ಥಾನ ಜಲಾವೃತ. ದೇವಸ್ಥಾನದ ಒಳಭಾಗದಲ್ಲಿ 4-5 ಅಡಿ ನೀರು. ಇನ್ನು ಮಂಗಳೂರು ಗಡಿಭಾಗದ ಕಾಸರಗೋಡಿನಲ್ಲೂ ಭಾರಿ ಮಳೆ ಆಗ್ತಾ ಇದೆ. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಜಲಾವೃತವಾಗಿದೆ. ಮಧುವಾಹಿನಿ ನದಿ ತುಂಬಿ ತುಳುಕ್ತಾ ಇದ್ದು ದೇವಸ್ಥಾನದ ಒಳಭಾಗದಲ್ಲಿ 4-5 ಅಡಿ ನೀರು ನಿಂತಿದೆ. ದೇವಸ್ಥಾನ ಸುತ್ತಮುತ್ತಲ ಪ್ರದೇಶ ಜಲಾವೃತವಾಗಿ ದ್ವೀಪದಂತೆ ಗೋಚರವಾಗ್ತಾ ಇದೆ. ಕಾಂಪೌಂಡ್ ಕುಸಿತ, ಡೇಂಜರ್ನಲ್ಲಿದೆ 2 ಮನೆಗಳು. ಮನೆ ಮಂದಿಯನ್ನ ಸಂಬಂಧಿಕರ ಮನೆಗೆ ಸ್ಥಳಾಂತರ. ವರುಣಾರ್ಭಟದಿಂದಾಗಿ ಬಂಟ್ವಾಳದ ಕಸಬಾ ಗ್ರಾಮದ ಹೊಸ್ಮಾರ್ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದು 2 ಮನೆ ಅಪಾಯದಲ್ಲಿದೆ. ಕಾಂಪೌಂಡ್ ಕುಸಿದು ಬೀಳೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಮತ್ತೆ ಕುಸಿಯೋ ಭೀತಿ ಎದುರಾಗಿದೆ. ಹೊಸ್ಮಾರ್ನ ಅಶೋಕ್ ಪೂಜಾರಿ ಮತ್ತು ಗಣೇಶ್ ಪೂಜಾರಿ ಅನ್ನೋರ ಮನೆ ಕಾಂಪೌಂಡ್ ಪಕ್ಕದಲ್ಲೇ ಇದ್ದು 2 ಮನೆಗಳು ಅಪಾಯದಲ್ಲಿದೆ. ಸದ್ಯ 2 ಮನೆ ಮಂದಿಯನ್ನ ಸಂಬಂಧಿಕರ ಮನೆಗೆ ಸ್ಥಳಾಂತರಿಸಲಾಗಿದೆ. ಮತ್ತೆ ಮಣ್ಣು ಕುಸಿಯದಂತೆ ತುರ್ತು ತಡೆಗೋಡೆ ನಿರ್ಮಾಣಕ್ಕೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಉಡುಪಿಯಲ್ಲಿ ಭಾರಿ ಮಳೆ, ಆರೆಂಜ್ ಅಲರ್ಟ್. ಕೃಷ್ಣಮಠ ಹೋಟೆಲ್ಗಳಿಗೆ ಜಲದಿಗ್ಬಂಧನ. ಅಪಾರ್ಟ್ಮೆಂಟ್, ಹೋಟೆಲ್, ಲಾಡ್ಜ್ಗೆ ನುಗ್ಗಿದ ಮಳೆ ನೀರು. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಕಲ್ಸಂಕ ಮಠ, ಕೃಷ್ಣಮಠದ ಪಾರ್ಕಿಂಗ್ ಏರಿಯಾ ಜಲಾವೃತವಾಗಿದೆ. ಇಲ್ಲಿನ ಲಾಡ್ಜ್, ಹೋಟೆಲ್ನ ಬೇಸ್ಮೆಂಟ್ಗೆ ನೀರು ನುಗ್ಗಿದ್ದು 2 ಪಂಪ್ ಇಟ್ಟು ನೀರು ಖಾಲಿ ಮಾಡ್ತಿದ್ದಾರೆ. ಅದೇ ಸಾರಿ ಗಾಳಿ ಮಳೆ ಬೀಳ್ತದೆ, 10-15 ನಿಮಿಷ ಭಾರಿ ಮಳೆ ಬೀಳ್ತದೆ. ಆ ನಂತರ ಮತ್ತೆ ಬಿಸಿಲು ಬರುವಂತಹ ವಾತಾವರಣ. ಈಗ ನೋಡಬಹುದು ನಾವು ವಾತಾವರಣದಲ್ಲಿ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ. ಏಕಾಏಕಿ ಮಳೆ ಕೂಡ ಆಗಬಹುದು. ಆದ್ರೆ ಈ ತರ ಕಳೆದ ರಾತ್ರಿ ಬಿದ್ದಿರುವ ಮಳೆಯಿಂದ ಉಡುಪಿಯ ಕಲ್ಸಂಕ, ಮಠದ ಬೆಟ್ಟು ಏರಿಯಾ, ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಈ ತರದ ಒಂದು ದೃಶ್ಯಗಳು ಕಂಡು ಬರ್ತಾ ಇದೆ. ನಾವು ನೋಡಬಹುದು ಈ
ಬೈಲಕೆರೆ ವ್ಯಾಪ್ತಿಯಲ್ಲಿ 10 ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಇದೊಂದು ಪಕ್ಕದಲ್ಲಿರುವಂತಹ ಹೋಟೆಲ್ ಕಮ್ ಲಾಡ್ಜ್. ಇಲ್ಲಿ ಯಾವ ಮಟ್ಟಕ್ಕೆ ಬೇಸ್ಮೆಂಟ್ನಲ್ಲಿ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಕೆಳಗಿನ ರೂಮ್ಗಳಿಗೂ ಕೂಡ ಯಾರು ಕೆಲಸದವರು ಇರ್ತಾರೆ ಆ ರೂಮ್ಗಳಿಗೆ ನೀರು ನುಗ್ಗಿರುವಂಥದ್ದು. ಇದನ್ನು ಪಂಪಿಂಗ್ ಮಾಡಿ ಹೊರಗೆ ಹಾಕುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದರೆ ಪ್ರತಿ ಬಾರಿ ಭಾರೀ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಇದು ಇಂದ್ರಾಯಣಿ ತೀರ್ಥ ಹರಿಯುವಂತಹ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದೇ ತರ ಆಗ್ತದೆ. ಅಲ್ಲಿ ನೋಡ್ಬೋದು ಸ್ಟೆಪ್ಗಳಿಗೆ ಹೋಗುವಲ್ಲಿ ಕೂಡ ನೀರು ಬಿದ್ದಿರುವಂಥದ್ದು. ಅಂದರೆ ಬೇಸ್ಮೆಂಟ್ನಿಂದ ಪಕ್ಕದಲ್ಲೇ ಇಂದ್ರಾಯಣಿ ತೀರ್ಥ ಹರಿಯುವುದರಿಂದ ಅದರ ಉಜೆ ಕೂಡ ಇಲ್ಲಿಗೆ ಬರ್ತದೆ. ಅಂದರೆ ಒಸರು ನೀರು ಮತ್ತು ಅಲ್ಲಿ ಆಕ್ಸೆಸ್ ಆದಂತಹ ನೀರು ಪಾರ್ಕಿಂಗ್ ಏರಿಯಾದ ಮೂಲಕ ಬಂದು ಈ ಭಾಗಕ್ಕೆ ಬರ್ತದೆ. ಉಡುಪಿಯಲ್ಲಿ 100 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ. ಕಡಲು ಪ್ರಕ್ಷುಬ್ಧ, ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧ. ಕೃಷ್ಣನಗರಿ ಉಡುಪಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. 100 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆಯಂತೆ. ಈ ಮಧ್ಯ ಆಳಂದ ಸಮುದ್ರ ಮೀನುಗಾರಿಕೆ, ನಾಡದೋಣಿ ಮೀನುಗಾರಿಕೆಯನ್ನು ಸ್ಥಗಿತ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಕಾರ್ಮೋಡ ಆವರಿಸಿದ್ದು ಇನ್ನೆರಡು ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಸ್ಥಿತಿಯನ್ನು ನೋಡಿಕೊಂಡು ಶಾಲೆಗಳಿಗೆ ರಜೆ ಕೊಡಲಾಗುತ್ತೆ ಅಂತ ಉಡುಪಿಯ ಡಿಸಿ ತಿಳಿಸಿದ್ದಾರೆ. ಹವಾಮಾನ ಇಲಾಖೆ ಕೊಟ್ಟಂತಹ ಮುನ್ಸೂಚನೆಯ ಪ್ರಕಾರ ಸುಮಾರು 100-110 ಮಿಲಿಮೀಟರ್ನಷ್ಟು ಮಳೆ ಬೀಳಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ನಾವು ನೋಡ್ಬೋದು ನೀರಿನ ಪ್ರಮಾಣ ಬ್ರಿಡ್ಜ್ನ ಮೇಲೆ ಎಲ್ಲ ನೀರು ಹರಿದು ಬಂದಿರುವಂಥದ್ದು. ಮಲ್ಪೆ ಭಾಗದಲ್ಲಿ ವಿಪರೀತವಾಗಿ ಮಳೆ ಸುರಿತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಇಲ್ಲಿ ಪಾಪನಾಶಿನಿ ಹೊಳೆ ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಪಾಪನಾಶಿನಿ ಹೊಳೆ ಇಲ್ಲಿ ಸಮುದ್ರವನ್ನು ಸೇರುವಂತಹ ದೃಶ್ಯ ಇದು. ಅಗಾಧವಾದ ಪ್ರಮಾಣದಲ್ಲಿ ನಾವು ನೋಡ್ಬೋದು. ಕೇವಲ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮಾತ್ರ ಮಳೆ ಬಿದ್ದರೆ ಈ ತರದ ಹರಿಯುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಬ್ರಿಡ್ಜ್ನ ಈ ಭಾಗದಲ್ಲಿ ನಾವು ನೋಡೋದಾದ್ರೆ ಅಂದರೆ ಕಾರ್ಕಳ ಮತ್ತು ಕಾಪು ಭಾಗದಲ್ಲಿ ಭಾರೀ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಇಲ್ಲಿ ನೀರು ಹರಿದು ಬರ್ತದೆ ಅನ್ನುವಂಥದ್ದು. ಹವಾಮಾನ ಇಲಾಖೆ ಕಳೆದ 2-3 ದಿವಸದ ಹಿಂದೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹೆಬ್ರಿ, ಅದರ ಜೊತೆಗೆ ಆಗುಂಬೆ, ಕಾರ್ಕಳ, ಬೆಳ್ತಂಗಡಿ ಈ ಭಾಗದಲ್ಲಿ ಭಾರೀ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಉಡುಪಿಗೆ ಅಗಾಧ ಪ್ರಮಾಣದಲ್ಲಿ ನೀರು ಹರಿದುಕೊಂಡು ಬರ್ತದೆ. ಇಂದ್ರಾಣಿ ತೀರ್ಥ ನದಿ ತುಂಬಿ ಹರಿತಾ ಇರೋದ್ರಿಂದ ಕಲ್ಸಂಕ, ಮಥುರಾ ಚತ್ರ ಬಳಿಯ 3 ಮನೆಗಳಿಗೆ ನೀರು ನುಗ್ಗಿದೆ. ಮನೆಯವರನ್ನ ಪಕ್ಕದ ಹೋಟೆಲ್ಗಳಿಗೆ ಶಿಫ್ಟ್ ಮಾಡಲಾಗಿದ್ದು, ನಗರದ ಇಂದ್ರಾಣಿ ಒಳರಸ್ತೆ, ಮಲ್ಪೆ ಸಂಪರ್ಕದ ಪಂದುಬೆಟ್ಟಿನಲ್ಲಿ ಬೃಹತ್ ಗಾತ್ರದ ಮರಗಳು ಧರೆಗುರುಳಿದ್ದು, ನಗರದ ಹಲವು ಕಡೆ ವಿದ್ಯುತ್ ವ್ಯತ್ಯಯ ಆಗಿದೆ. ಚಾಂತರು ಗ್ರಾಮದಲ್ಲಿ ಭಾರೀ ಮಳೆಯಾಗಿರೋದ್ರಿಂದ ಇಲ್ಲಿನ ರೈಲ್ವೆ ಬ್ರಿಡ್ಜ್ಗಳಿಗೆ ಭಾರೀ ಪ್ರಮಾಣದಲ್ಲಿ ನೀರು ತುಂಬಿದೆ. ತಗ್ಗು ಪ್ರದೇಶ ಆಗಿರುವ ಕಾರಣ ಸುತ್ತಮುತ್ತಲಿನ ನೀರೆಲ್ಲ ಈ ಭಾಗಕ್ಕೆ ಹರಿದು ಬರ್ತಾ ಇದೆ. ಸ್ಥಳೀಯ ಯುವಕರ ಗುಂಪೊಂದು ಜೆಸಿಬಿಯನ್ನು ಬಳಸಿ ರಸ್ತೆಯನ್ನ ರಿಪೇರಿ ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.